ಅತ್ಯಾಚಾರ ಆರೋಪಿ ಮಡೆನೂರು ಮನು ತನಿಖೆಯ ಚುರುಕುಗೊಳಿಸಿದ್ದಾರೆ ತನಿಖೆಯನ್ನ ಪೊಲೀಸರು. ಸದ್ಯ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರಿಂದ ತನಿಖೆ ನಡೀತಾ ಇದ್ದು ಕಸ್ಟಡಿಯಲ್ಲಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ಆಡಿಯೋ ವಿಡಿಯೋ ಖಾತರಿ ಸಂಬಂಧ ಎಫ್ಎಸ್ಎಲ್ ಮೊರೆ ಕೂಡ ಹೋಗಲಾಗಿದೆ. ಎಫ್ಎಸ್ಎಲ್ ಮೊರೆ ಹೋಗಿದ್ದಾರೆ ಎಪಿ ನಗರ ಪೊಲೀಸರು. ನಟನ 2 ಮೊಬೈಲ್, ಸಂತ್ರಸ್ತೆಯ 2 ಮೊಬೈಲ್ ಅನ್ನ ಸೀಸ್ ಮಾಡಿ ಈಗಾಗಲೇ ಎಫ್ಎಸ್ಎಲ್ಗೆ ಪೊಲೀಸರು ಕಳುಹಿಸಿಕೊಟ್ಟಿದ್ದಾರೆ. ಆಡಿಯೋ ವಿಡಿಯೋ ಖಾತರಿ ಸಂಬಂಧ ಎಫ್ಎಸ್ಎಲ್ ಮೊರೆ ಹೋಗಲಾಗಿದೆ. ಹೊರ ಬಂದಿವೆ ಒಂದಷ್ಟು ಆಡಿಯೋ ಮತ್ತು ವಿಡಿಯೋಗಳು. ಹೀಗಾಗಿ ಅವುಗಳ ನಿಜಾಂಶದ ಪತ್ತೆಗೆ ಪೊಲೀಸರು ಮುಂದಾಗಿದ್ದಾರೆ. 10ಕ್ಕೂ ಹೆಚ್ಚು ಆಡಿಯೋ ಮತ್ತು ವಿಡಿಯೋಗಳನ್ನು ಎಫ್ಎಸ್ಎಲ್ಗೆ ರವಾನಿಸಲಾಗಿದ್ದು, ಅಂದರೆ ಮನು ಮತ್ತು ಸಂತ್ರಸ್ತೆಯ ಸಂಭಾಷಣೆಯ ಆಡಿಯೋಗಳಿವು ಅಂತ ಹೇಳಲಾಗ್ತಾ ಇರುವಂಥದ್ದು. ಮಡೆನೂರು ಮನು ಸಂತ್ರಸ್ತೆಯ ಸಂಭಾಷಣೆಯ ಆಡಿಯೋಗಳಿದಾಗಿದ್ದು, ಇದರ ಜೊತೆಗೆ ಇಬ್ಬರೂ ಕೂಡ ಸ್ನೇಹಿತರೊಂದಿಗೆ ನಡೆಸಿರುವ ಸಂಭಾಷಣೆಯ ಆಡಿಯೋ ಪ್ಲಸ್ ವಿಡಿಯೋಗಳು ಕೂಡ ಪೊಲೀಸರ ಕೈಗೆ ಸಿಕ್ಕಿದ್ದು, ಈಗ ಎಲ್ಲವನ್ನೂ ಕೂಡ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸರಿಂದ ತನಿಖೆ ಚುರುಕುಗೊಂಡಿದ್ದು, ಒಂದು ಕಡೆ ಕಸ್ಟಡಿಯಲ್ಲಿ ಮಡೆನೂರು ಮನು ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ, ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಅತ್ಯಾಚಾರ ಆರೋಪಿ ಮಡೆನೂರು ಮನು ತನಿಖೆ ಚುರುಕುಗೊಂಡಿದ್ದು, ಸದ್ಯ ಈಗ ಸಂತ್ರಸ್ತೆ ಮತ್ತು ಆರೋಪಿಯ ಮೊಬೈಲ್ಗಳನ್ನು ಎಫ್ಎಸ್ಎಲ್ಗೆ ಕಳುಹಿಸಿಕೊಡಲಾಗಿದ್ದು, ಅದರಿಂದ ಒಂದಷ್ಟು ಆಡಿಯೋ ವಿಡಿಯೋಗಳು ಪೊಲೀಸರಿಗೆ ಲಭ್ಯವಾಗಿದೆ. ಅದರ ಸತ್ಯಾಂಶಗಳನ್ನು ಈಗ ಕಲೆ ಹಾಕ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಮಡೆನೂರು ಮನು ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಸ್ಟಡಿಯಲ್ಲಿ ಈಗ ಅನ್ನಪೂರ್ಣೇಶ್ವರ ನಗರ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಇನ್ನು ಆಡಿಯೋ ಮತ್ತು ವಿಡಿಯೋ ಏನು ಕನ್ಫರ್ಮಾ ಅಥವಾ ಯಾರ ಮೊಬೈಲ್ ನಲ್ಲಿ ರೆಕಾರ್ಡ್ ಆಗಿದೋ ಅನ್ನೋ ಒಂದು ಆಂಗಲ್ ನಲ್ಲಿ ಎಫ್ಎಸ್ಎಲ್ ಮೊರೆ ಕೂಡ ಹೋಗಿದ್ದಾರೆ ಪೊಲೀಸರು. ಈಗಾಗಲೇ ಈ ನಟನ 2 ಮೊಬೈಲ್ಗಳನ್ನು ಕೂಡ ಮತ್ತು ಈ ಸಂತ್ರಸ್ತೆ 2 ಮೊಬೈಲ್ಗಳನ್ನು ಕೂಡ ಸೀಸ್ ಮಾಡ್ಕೊಂಡಿದ್ದಾರೆ. ಯಾಕಂತಂದ್ರೆ ಇದರಲ್ಲಿ ಖಾಸಗಿ ಕ್ಷಣದ ವಿಡಿಯೋಗಳಿದೆ, ಫೋಟೋಗಳಿದೆ ಅಂತ ಸಂತ್ರಸ್ತೆ ಆರೋಪವನ್ನ ಮಾಡಿರುವಂತದ್ದು ಮತ್ತು ಇವರ ನಡುವೆ ಏನು ಆಗಿರುವಂತಹ ಸಂಭಾಷಣೆ, ವಾಟ್ಸ್ಆಪ್ ಟೆಕ್ಸ್ಟ್ ಎಲ್ಲವನ್ನೂ ಕೂಡ ಗಮನಿಸಬೇಕಾಗುತ್ತೆ. ಹೀಗಾಗಿ ನಟನ 2 ಮೊಬೈಲು ಮತ್ತೆ ಸಂತ್ರಸ್ತೆ 2 ಮೊಬೈಲ್ಗಳನ್ನ ಸೀಸ್ ಮಾಡಲಾಗಿದೆ. ಸೀಸ್ ಮಾಡಿ ಎಫ್ಎಸ್ಎಲ್ಗೂ ಕೂಡ ರವಾನೆ ಮಾಡಲಾಗಿರುವಂತದ್ದು. ಇನ್ನು ಪ್ರಕರಣ ಸಂಬಂಧ ಈ ಹೊರ ಬಂದಿರುವಂತಹ ಹಲವು ಆಡಿಯೋಗಳೇನಿದೆ, ಆಡಿಯೋ ವಿಡಿಯೋಗಳು ಅವು ಕೂಡ ಸಾಕಷ್ಟು ಕನ್ಫ್ಯೂಷನ್ಸ್ ಅನ್ನ ಕ್ರಿಯೇಟ್ ಮಾಡಿರುವಂತದ್ದು ಪೊಲೀಸರಿಗೆ. ಅವುಗಳ ನಿಜಾಂಶ ಪತ್ತೆಗೂ ಕೂಡ ಈಗ ಅನ್ನಪೂರ್ಣೇಶ್ವರ ನಗರ ಪೊಲೀಸರು ಮುಂದಾಗಿದ್ದಾರೆ. ಪ್ರಕರಣ ಸಂಬಂಧ 10ಕ್ಕೂ ಹೆಚ್ಚು ಆಡಿಯೋ ವಿಡಿಯೋ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ಇನ್ನು ಈ ಸಂಭಾಷಣೆ ಆಡಿಯೋಗಳಾಗಿರ್ಬಹುದು, ಮೆಸೇಜ್ಗಳಾಗಿರಬಹುದು ಮತ್ತು ಏನ್ ಮನು ಅವತ್ತು ಶನಿವಾರ ಮನೆಗೆ ಹೋಗ್ಬಿಟ್ಟು ಗಲಾಟೆ ಮಾಡಿ, ಹಲ್ಲೆ ಮಾಡಿ ಮತ್ತು ಬೇಕಂತಲೇ ಕುಡಿಸಿ ತದನಂತರ ವಿಡಿಯೋವನ್ನ ಮಾಡ್ಕೊಂಡಿದ್ದಾನೆ ಅನ್ನೋದು ಸಂತ್ರಸ್ತೆ ಗಂಭೀರ ಆರೋಪ. ಹೀಗಾಗಿ ಆ ಆಂಗಲ್ ನಲ್ಲಿ ಏನಾದ್ರೂ ವಿಡಿಯೋಗಳಿದ್ಯಾ ಮತ್ತು ಅವತ್ತು ನಿಜವಾಗ್ಲೂ ಕೂಡ ಹಲ್ಲೆ ಆಯ್ತಾ ಮತ್ತು ಇಬ್ಬರ ಮಧ್ಯೆ ಅವತ್ತು ಏನಾಯ್ತು ಅನ್ನೋ ಒಂದು ಆಂಗಲ್ ನಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಇನ್ನು ಮನು ಕೆಲ ಸಂತ್ರಸ್ತೆಯ ಸ್ನೇಹಿತರೊಂದಿಗೂ ಕೂಡ ಸಂಭಾಷಣೆಯನ್ನ ಮಾಡಿದ್ದಾನೆ ಮತ್ತು ಅವರ ಒಂದು ಸಂಭಾಷಣೆ ಹೇಗಿತ್ತು ಮತ್ತು ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು, ಏನು ಸಂತ್ರಸ್ತೆಯ ವಿಷಯದ ಬಗ್ಗೆ ಏನೆಲ್ಲ ವಿಷಯಗಳು ಪ್ರಸ್ತಾಪ ಆಗಿದೆ ಅನ್ನೋ ಒಂದು ಆಂಗಲ್ ನಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಸಂತ್ರಸ್ತೆ ಹೇಳಿಕೆ ಏನಿದೆ ಅದು ಸಾಕ್ಷಿಯಾಗಿ ಪೊಲೀಸರಿಗೆ ಒದಗಿಸಿರುವಂತಹ ಆಡಿಯೋ ವಿಡಿಯೋಗಳು ಕೂಡ ಇಲ್ಲಿ ನಿಜಾಂಶ, ಅದರಲ್ಲಿರುವಂತಹ ಸತ್ಯಾಂಶಗಳು ಎಷ್ಟು ಮತ್ತು ಅದರ ಹಿಂದಿರುವಂತಹ ಕಾರಣಗಳೇನು ಮತ್ತು ಯಾವ ಆಂಗಲ್ ನಲ್ಲಿ ಇವರು ಮಾತಾಡ್ತಾ ಇದ್ರು ಮತ್ತು ಯಾವ ಕಾಂಟೆಕ್ಸ್ಟ್ ಅಲ್ಲಿ ಇವರು ಮಾತಾಡ್ತಾ ಇದ್ರು ಮತ್ತು ಇಬ್ಬರಿಗೂ ಮದುವೆ ಆಗಿತ್ತಾ. ಯಾಕಂತಂದ್ರೆ ಮನು ಕೆಲವೊಂದು ಆಡಿಯೋಗಳಲ್ಲಿ ಹೇಳ್ತಾ ಇರುವಂತದ್ದು ಸಂತ್ರಸ್ತೆ ನನ್ನ ಹೆಂಡತಿ ಮತ್ತು ಆಕೆಗೆ ನಾನು ತಾಳಿ ಕಟ್ಟಿದ್ದೇನೆ ಮತ್ತು ಆಕೆಯನ್ನ ನಾನು ಮದುವೆ ಆಗಿದ್ದೇನೆ, ಇಬ್ರು ಕೂಡ ನಾವು ಚೆನ್ನಾಗಿದ್ದೇವೆ, ನಮ್ಮಿಬ್ರು ಮದುವೆ ಯಾರು ಕೂಡ ಬರೋದಿಲ್ಲ ಅನ್ನೋ ಒಂದು ಆಂಗಲ್ ನಲ್ಲೂ ಕೂಡ ಮನು ಮಾತನಾಡಿದ್ದಾನೆ. ಹೀಗಾಗಿ ಪೊಲೀಸರಿಗೂ ಕೂಡ ಇದು ಸಾಕಷ್ಟು ಕನ್ಫ್ಯೂಷನ್ಸ್ ಕ್ರಿಯೇಟ್ ಮಾಡಿರುವಂತದ್ದು ಮತ್ತು ಸಂತ್ರಸ್ತೆ ಹೇಳಿಕೆಯು ಕೂಡ ಕನ್ಫ್ಯೂಷನ್ಸ್ಗೆ ಕಾರಣವಾಗಿರುವಂತದ್ದು. ಹೀಗಾಗಿ ಟೆಕ್ನಿಕಲ್ ಎವಿಡೆನ್ಸ್ ಗಳ ಆಧಾರದ ಮೇಲೆ ಮತ್ತು ಈ ಆಪ್ತರು ಯಾರ್ಯಾರಿದ್ದಾರೆ ಅಂದ್ರೆ ಸಂತ್ರಸ್ತೆಗೂ ಮತ್ತು ಮನುಗೂ ಆಪ್ತರು ಯಾರ್ಯಾರಿದ್ದಾರೆ ಮತ್ತು ಕೆಲ ಕಿರುತೆರೆ ನಟ ನಟಿಯರ ಹೆಸರುಗಳು ಕೂಡ ಈ ಒಂದು ಪ್ರಕರಣದಲ್ಲಿ ಕೇಳಿ ಬಂದಿರುವಂತದ್ದು. ಅಂದ್ರೆ ಇವ್ರಿಗೆ ನಮ್ ವಿಷಯ ಗೊತ್ತಿತ್ತು ಮತ್ತು ಇವ್ರಿಗೂ ಕೂಡ ನಮ್ಗೆ ಆಪ್ತರಾಗಿದ್ರು ಅನ್ನೋ ಒಂದು ಆಂಗಲ್ ನಲ್ಲಿ ಇಬ್ರು ಕೂಡ ಮಾತನಾಡ್ಕೊಂಡಿದ್ದಾರೆ. ಹೀಗಾಗಿ ಅವರನ್ನು ಕೂಡ ಕರೆಸಿ ಇವರಿಬ್ಬರ ಸಂಬಂಧ ಹೇಗಿತ್ತು ಮತ್ತು ಇವರಿಬ್ಬರಿಗೂ ನಿಜವಾಗ್ಲೂ ಮದ್ವೆ ಆಗಿತ್ತು ಮತ್ತು ಏನು ರಿಲೇಶನ್ಶಿಪ್ ಅಲ್ಲಿ ಎಷ್ಟು ವರ್ಷದಿಂದ ಇದ್ರು ಮತ್ತು ಯಾವೆಲ್ಲ ಆಂಗಲ್ ನಲ್ಲಿ ಅಂತಂದ್ರೆ ಸಿನಿಮಾ ಅಂದ್ರೆ ರಿಯಾಲಿಟಿ ಶೋ ಆದ್ಮೇಲೆ ಇವರಿಬ್ರು ತುಂಬಾ ಅತ್ಯಾಪ್ತರಾಗ್ತಾರೆ,
ಅದಾದ್ಮೇಲೆ 2 ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಇಬ್ರು ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಅಂತ ಸ್ವತಃ ಸಂತ್ರಸ್ತೆ ಹೇಳ್ಕೊಂಡಿದ್ದಾಳೆ. ಆದ್ರೆ ಮದುವೆ ಆದ ನಂತರವೂ ಕೂಡ ಈ ಸಂತ್ರಸ್ತೆ ಜೊತೆ ನಿರಂತರ ಸಂಪರ್ಕ ಮತ್ತು ದೈಹಿಕ ಸಂಪರ್ಕವನ್ನು ಕೂಡ ಮನು ಹೊಂದಿದ್ದ ಮತ್ತು 2 ಸರಿ ಅಬಾರ್ಷನ್ ಕೂಡ ಮಾಡ್ತಿದ್ದ ಅನ್ನೋದು ಕೂಡ ಇಲ್ಲಿ ಗಂಭೀರ ಆರೋಪ ಕೂಡ ಇರುವಂತದ್ದು. ಹೀಗಾಗಿ ಈ ಆಂಗಲ್ ನಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಒಟ್ಟಾರೆಯಾಗಿ FSL ನಿಂದ ಬರುವಂತಹ ಕೆಲವೊಂದು ಮಾಹಿತಿಗಳಿದೆ, ಅದರ ಆಧಾರದ ಮೇಲೆ ಈ ಒಂದು ಕೇಸ್ ನಿಂತಿರುವಂತದ್ದು. ಮಧು. ಥ್ಯಾಂಕ್ ಯು ವಿಶ್ವನಾಥ್, ನಿಮ್ಮೆಲ್ಲ ಮಾಹಿತಿಗಾಗಿ.